ವೆಲ್ಕಮ್ ಟು VSK ಕಾರ್ಸ್. ನಾವಿವತ್ತು ಡೆಲ್ಲಿಲಿ ಹೋಗಿ ಯಾವ ಥರ ಕಾರ್ ತೊಗೊಳ್ಳೋದು, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ಮತ್ತು ಎಷ್ಟು ಖರ್ಚಾಗುತ್ತೆ ಅಪ್ರಾಕ್ಸಿಮೇಟ್ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ, ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮಗೆ ಈ ಥರ ಮೋಟಿವೇಶನ್ ಸಿಗ್ತಾ ಇರುತ್ತೆ, ಜನಗಳಿಗೆ ಇನ್ಫಾರ್ಮೇಷನ್ ಕೊಡೋಣ ಅನ್ನೋದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಬನ್ನಿ, ಇವಾಗ ನಾನು ಕ್ಯಾಬಲ್ಲಿ ಬಂದಿದ್ದೀನಿ. ಮೈಸೂರಿಂದ ಬೆಂಗಳೂರಿಗೆ 3500 ರೂಪೀಸ್ ಆಯಿತು ಕ್ಯಾಬಲ್ಲಿ. ಇವಾಗ ನಾನು ನಮ್ಮ ತಂದೆ ಇಳಿದು ಹೋಗ್ತೀವಿ ಡೆಲ್ಲಿ ಏರ್ಪೋರ್ಟ್ಗೆ. ಟರ್ಮಿನಲ್ 2 ಏರ್ಪೋರ್ಟ್ ಇದು, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಟರ್ಮಿನಲ್ 2 ಅಲ್ಲಿ ನಮ್ಮದು ಫ್ಲೈಟ್ ಇರೋದು. ಹಾಗಾಗಿ ನಾವು ಇಲ್ಲಿಗೆ ಟರ್ಮಿನಲ್ 2ಗೆ ಬಂದಿದ್ದೀವಿ. ಇಲ್ಲಿ ಬರಬೇಕು ನಾವು. ನೆಕ್ಸ್ಟು ಇಲ್ಲಿ ಬಂದಾದಮೇಲೆ ನಮಗೆ ಏನಿದೆ, ಯಾವ ಫ್ಲೈಟು ಅನ್ನೋದೆಲ್ಲ ಡೀಟೇಲ್ಸ್ ಎಂಟ್ರೆನ್ಸಲ್ಲೇ ನಾವು ಕೇಳಿ ತಿಳ್ಕೊಬೋದು. ಮತ್ತು ನಾವು ಯಾವ ಕಡೆ ಹೋಗಬೇಕು ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಮತ್ತು ಒಳಗಡೆ ಹೋಗ್ತೀವಿ. ಒಳಗಡೆ ಹೋದ್ಮೇಲೆ ಸೆಕ್ಯೂರಿಟಿ ಚೆಕ್ ಇರುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಏರ್ಪೋರ್ಟ್. ಟರ್ಮಿನಲ್ 2 ಇಂಡಿಯಾದಲ್ಲೇ ತುಂಬ ಹೈಲೈಟ್ ಆಗಿದೆ ಏರ್ಪೋರ್ಟ್ ಅಂತಲೇ ಹೇಳ್ಬೋದು. ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು ಸಖತ್ತಾಗಿದೆ ನೋಡಿ. ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಒಂದಕ್ಕೆ ಸುಮಾರು ಸತಿ ಹೋಗಿ ಟರ್ಮಿನಲ್ 2ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಸೆಕ್ಯೂರಿಟಿ ಚೆಕ್ಸ್ ಇದೆ ಅಂತ. ಮತ್ತು ನೋಡಿ, ಅಲ್ಲಿ ಎಲ್ಲ ಹೇಳ್ತಾರೆ ನಾವು ಈ ಕಡೆಯಿಂದನೇ ಬರಬೇಕು, ಆ ಕಡೆಯಿಂದನೇ ಬರಬೇಕು ಅನ್ನೋದೆಲ್ಲ ಪ್ರೊಸೀಜರ್ ವೈಸೇ ಹೋಗಿ ವಾಕ್ ಮಾಡ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ಲ್ಯಾಪ್ಟಾಪು, ಮೊಬೈಲು ಎಲ್ಲನೂ ಸ್ಕ್ಯಾನ್ ಮಾಡಿ ಅವರು ನಮಗೆ ಮತ್ತು ಆಮೇಲೆ ಕೊಡೋದು. ನಮ್ಮದು D12 ಈ D10, 12 ಇದೆ ನೋಡಿ. ನಮ್ಮದು D12ಅಲ್ಲಿ ನಮ್ಮದು ಏರೋಪ್ಲೇನ್ ನಿಂತಿರೋದು. ಹಂಗಾಗಿ ನಾವು ಇವಾಗ D12ಗೆ ಹೋಗ್ತಾಯಿದ್ದೀವಿ. ಮತ್ತು ನೋಡ್ಬೋದು ನೀವು, ಈ ಕಡೆಯಿಂದ ಎಲ್ಲ ಫೋಟೋ ತಗೋತಾ ಇದ್ದಾರೆ. ಇದು ತುಂಬ ಚೆನ್ನಾಗಿದೆ ಏರ್ಪೋರ್ಟು. ವಿಸ್ತಾರಂ ಫ್ಲೈಟ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಬಿಟ್ಟರೆ ಏರ್ ಏಷ್ಯಾ, ಏರ್ ಇಂಡಿಯಾ ಎಲ್ಲ ಪರವಾಗಿಲ್ಲ ಅನ್ನಿಸ್ತು. ಇದು ವಿಸ್ತಾರಂ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ನಮ್ಮದು ಏರ್ ಇಂಡಿಯಾ, ನಮ್ಮ ಇಂಡಿಯಾದ್ದೇ ಟಾಟಾ ಕಂಪ್ನಿಯವರು ಇವಾಗ ಪರ್ಚೇಸ್ ಮಾಡಿದ್ದಾರಲ್ಲ ಆ ಫ್ಲೈಟು. ನೋಡಿ ಏರ್ಪೋರ್ಟ್ ಹೆಂಗಿದೆ ವ್ಯೂ ಅಂತ. ನಾನು ಈ ವಿಡಿಯೋದಲ್ಲಿ ಏರ್ಪೋರ್ಟ್ ವ್ಯೂನು ತೋರಿಸ್ತಾ ಇದ್ದೀನಿ. ಕಾರ್ ಹೆಂಗೆ ತಗೊಳ್ಳೋದು ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ, ನೀವು ವೆಯ್ಟ್ ಮಾಡಿ. ನೋಡ್ಬೋದು ನೀವು. ಈ ಥರ ನೀವು ಹೋಗಬೇಕು ಅಂತ ಇದ್ದರೆ ನೀವು ಡೆಲ್ಲಿಯಿಂದ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ಆ ಕಡೆಯಿಂದ ವೆಹಿಕಲ್ ಜೊತೆ ಯಾವ ಥರ ಬರ್ತೀನಿ ನಾನು, ಕೊರಿಯರ್ ಇದು ಏನು ಕಾರ್ಗೋದಲ್ಲಿ ಹಾಕಿದ್ರೆ ನಮಗೆ ಎಷ್ಟು ಚಾರ್ಜ್ ಆಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೋಗ್ತಾ ಎಲ್ಲಿ ತನಕ ಹೋಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ಇವಾಗ ಹೇಳಿದ್ದು, ನಾವು ಕ್ಯಾಬಲ್ಲಿ ಬಂದಿದ್ದಕ್ಕೆ ಇಷ್ಟು ಎಕ್ಸ್ಪೆನ್ಸ್ ಆಯಿತು. ಈಗ ಫ್ಲೈಟ್ ಟಿಕೆಟ್ ಬಂದ್ಬಿಟ್ಟು ನನಗೆ 7500 ಇದೆ, ಬ್ಯಾಂಗ್ಳೂರು ಟು ಡೆಲ್ಲಿ. ಸೊ ಆಲ್ಮೋಸ್ಟ್ ನನಗೆ 12,000 ಆಯಿತು ಅಂದ್ಕೊಳ್ಳಿ ಇಲ್ಲಿಗೆ. ಮತ್ತು ನಾವು ಡೆಲ್ಲಿಗೆ ಹೋಗೋದು, ಅಲ್ಲಿ ಸ್ಟೇ ಆಗೋದು ಅದೆಲ್ಲ ಸೆಕೆಂಡರಿ. ಬಟ್ ನಾನು ನಿಮಗೆ ಇಲ್ಲಿಂದ ಇಲ್ಲಿಗೆ ಬಂದಿದ್ದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಿಮ್ಮ ಪರ್ಸ್ಪೆಕ್ಟಿವ್ ಎಷ್ಟು ಬೇಕಾದ್ರೂ ಖರ್ಚಾಗ್ಬೋದು, ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಫ್ಲೈಟ್ ಯಾವಾಗಾದರೂ ನೀವು 3 ತಿಂಗಳು ಮುಂಚೆ ಮಾಡಿದ್ರೆ ಫ್ಲೈಟ್ ಟಿಕೆಟ್ ಕಮ್ಮಿ ಆಗುತ್ತೆ. ಇಲ್ಲ ಟ್ರೈನಲ್ಲಿ ಹೋಗ್ತೀರಾ ಅಂತಂದರೂ ಟ್ರೈನಲ್ಲೂ ಹೋಗ್ಬೋದು, ಬಸ್ಸಲ್ಲಿ ಹೋಗ್ತೀರಾ ಅಂತಂದರೂ ಬಸ್ಸಲ್ಲೂ ಹೋಗ್ಬೋದು. ಅದು ಅವ್ರವ್ರಿಗೆ ಬಿಟ್ಟಿದ್ದ ಚಾಯ್ಸು. ನಾನು ನಿಮಗೆ ಈಸಿಯೆಸ್ಟ್ ವೇ ಈ ಥರ ಹೋಗ್ಬೋದು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಹಂಗಾಗಿ ನೋಡ್ಕೊಳ್ಳಿ ಯಾವ ಥರ ಏನು ಅಂತ. ಹಂಗಾಗಿ ನನಗೇನೋ ಅಂತ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಅನ್ನಿಸ್ತು. ಹಂಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಹೆಂಗೆ ಕೂತಿದ್ದಾರೆ. ಅದು ರಿಲ್ಯಾಕ್ಸಬಲ್ ಚೇರ್ಸ್ ಥರ ಹಾಕಿದ್ದಾರೆ. ಇವಾಗ ಲಾಂಜು ಇಲ್ಲೆಲ್ಲೂ ಕಾಣಿಸ್ಲಿಲ್ಲ. ಲಾಂಜ್ ಥರನೇ ಇರೋ ಥರ ಜಾಗಗಳನ್ನ ಮಾಮೂಲಿ ಏರ್ಪೋರ್ಟ್ ಒಳಗಡೆ, ದೊಡ್ಡ ಏರ್ಪೋರ್ಟ್ ಅಲ್ವಾ, ಹಂಗಾಗಿ ಆ ಟರ್ಮಿನಲ್ಸ್ ಒಳಗಡೆ ನಮ್ಗೆ ಈ ಥರ ಕೊಟ್ಬಿಟ್ಟಿದ್ದಾರೆ. ಹೆಂಗೆ ಬೇಕಾದ್ರೂ ಕಂಫರ್ಟಾಗಿ ಕೂತ್ಕೋಬೋದು. ಚೇರ್ಸು ಮತ್ತು ಲಾಂಜ್ ಥರ 2-3 ದೊಡ್ಡ ಚೇರ್ಸ್ ಹಾಕಿದ್ದಾರೆ. ಬೀನ್ ಬ್ಯಾಗ್ಸ್ ಎಲ್ಲ ಇಲ್ಲೇ ಫ್ಲೋರಲ್ಲೇ ಇಟ್ಬಿಟ್ಟಿದ್ದಾರೆ. ಇದು ಫಸ್ಟ್ ಫ್ಲೋರು ಮೇಲ್ಗಡೆ. ಮತ್ತು ನೋಡ್ಬೋದು ನೀವು, ಕಾಸ್ಟ್ ಎಲ್ಲ ಭಯಂಕರ ಇದೆ. ಕಾಫಿ ಟೀ ಇದಕ್ಕೆ 260, 280 ಅಂತ ಇದೆ. ನಾನು ನೋಡ್ತಾ ಇದ್ದೀನಿ ನೋಡಿ. ನಾನು 2 ರೆಡ್ ಬುಲ್ ತೊಗೊಂಡೆ, ಇರಲಿ ಅಂತ ಎನರ್ಜಿ ಡ್ರಿಂಕು. ಬಟ್ ಇಲ್ಲಂತೂ ಸಖತ್ ಎಕ್ಸ್ಪೆನ್ಸಿವ್ ಆಗಿದೆ. ಕಾಫಿ ಟೀಗೆಲ್ಲ 200 ರೂಪಾಯಿ, 280 ರೂಪಾಯಿ ಅಂತ ಅಲ್ಲಿ ಹಾಕಿತ್ತು, ನೋಡ್ಬೋದು ನೀವು ಕೆಫೆಲಿ. ಮತ್ತು ನೋಡಿ, ಇಲ್ಲಿ ವಯಸ್ಸಾದವ್ರಿಗೋಸ್ಕರ ಏನೇನು ಬೇಕು ಅವ್ರಿಗೆಲ್ಲ ನಡೆಯೋಕ್ಕಾಗಲ್ಲ ಅಂತ ಆ ಥರ ಕಾರ್ಸ್ನ ಇದ್ರೊಳಗಡೆ ಯೂಸ್ ಮಾಡ್ತಾರೆ. ಇದೊಂದು ಎಲಿವೇಟರ್ ನೋಡಿದ್ದೀರಾ ಅಲ್ವಾ ನೀವು, ಮೇಲಿಂದ ಕೆಳಗಡೆ ಬರೋದು. ಇದು ಮುಂದೆಯಿಂದ ಸೈಡ್ಗೆ ಹೋಗುತ್ತೆ ನೋಡಿ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ ನೋಡಿ. ಈ ಕಡೆ ಒಂದಿದೆ. ಅಲ್ಲಿ ನಿಂತ್ಕೊಂಡ್ರೆ ಆ ಕಡೆ ತನಕ ಹೋಗುತ್ತೆ. ನಿಂತ್ಕೊಂಡ್ರೆ ಅಷ್ಟು ದೂರ ಕರ್ಕೊಂಡೋಗುತ್ತೆ. ಮತ್ತು ನೋಡಿ ಏಜ್ ಆದವರೆಲ್ಲ ಬರ್ತಾಯಿದ್ದಾರೆ ಎಲ್ಲ. ಮತ್ತು ಯೂತ್ಸು ಇದ್ದಾರೆ ತುಂಬ.
ಏರ್ಪೋರ್ಟ್ ಅಂತೂ D1 D2 D3 D12 ತನಕನೂ ಇದೆ, D14 ತನಕನೂ ಇದೆ. ಈ ಕಡೆಯಿಂದ ಆ ಕಡೆ ಹೆಚ್ಚು ಕಮ್ಮಿ ಒಂದು 2 ಕಿಲೋಮೀಟ್ರೇ ಇರ್ಬೋದು ಅಂತ ಅಂದ್ಕೋತೀನಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಒಳಗಡೆ ಎಲ್ಲ ಶಾಪಿಂಗ್ ಮಾಲೆಲ್ಲ ಇದೆ. ಇಲ್ಲಿ ಯಾರು ಶಾಪಿಂಗ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಮಾಡೋರು ಮಾಡ್ಬೋದು. 18,000 20,000 ಇದೆ ಜರ್ಕಿನ್ಸ್ ಎಲ್ಲ. ನಾನು ನೋಡಿದೆ ಸುಮ್ಮನೆ ನೋಡೋಣ ಅಂತ. ಓವರ್ ಎಕ್ಸ್ಪೆನ್ಸಿವ್ ಆಯಿತು ಅನಿಸುತ್ತೆ. ಮೋಸ್ಟ್ಲಿ ಅಷ್ಟು ಚಳಿ ನಮ್ಮ ಬೆಂಗಳೂರಲ್ಲಿ ಬರೋದೇ ಇಲ್ವೇನೋ. ಎಲ್ಲ ಇಂಪೋರ್ಟೆಡ್ ಆಗಿರೋದಕ್ಕೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲೇ ಶಾಪಿಂಗ್ ಕಾಂಪ್ಲೆಕ್ಸಸ್ ಎಲ್ಲ ಇದೆ. ನೋಡಿ ಡಸ್ಟ್ಬಿನ್ ಅದು ಯಾವ ಥರ ಇದೆ ಅಂತ. ಪ್ಲಾಸ್ಟಿಕ್ ಸಪ್ರೇಟು, ಗ್ರೀನ್ ವೇಸ್ಟ್ ಸಪ್ರೇಟು, ಮತ್ತು ಇನ್ನೊಂದೇನೋ ಹಾಕಿದ್ದಾರೆ ಆ ಕಡೆ. ನೋಡ್ಬೋದು ಏರ್ಪೋರ್ಟು ಯಾವ ಥರ ಇದೆ ಅಂತ. ನಮ್ಮ ಬೆಂಗಳೂರಲ್ಲಿ ಇಷ್ಟು ಚೆನ್ನಾಗಿದೆ ನೋಡಿ. ಏಷ್ಯಾದಲ್ಲೇ ಕಾಂಪೀಟ್ ಮಾಡ್ತಾಯಿದ್ದಾರೆ ಅನಿಸುತ್ತೆ ಬ್ಯಾಂಗ್ಳೂರವರು. ನಮ್ಮ ಬೆಂಗಳೂರು ಏರ್ಪೋರ್ಟ್ ಅಂದರೆ ನಮಗೊಂಥರ ಹೆಮ್ಮೆ. ಮೋಸ್ಟ್ಲಿ ನಮ್ಮ ಫ್ಲೈಟ್ ಬಂದಿರಬೇಕು, 1-2 hours ಡಿಲೇ ಅಂತ ಹೇಳಿದ್ರು. ಹಂಗಾಗಿ ವೆಯ್ಟ್ ಮಾಡ್ತಾನೇ ಇದ್ದೀನಿ ನಾನು, ನಮ್ಮ ಫ್ಲೈಟ್ ಬರಲಿ ಅಂತ. ಬಂದ ತಕ್ಷಣ ನಾನು ನಿಮಗೆ ಅದರದ್ದು ವ್ಯೂ ತೋರಿಸ್ತೀನಿ. ನೋಡೋಣ ಬನ್ನಿ ಇನ್ನೂ ಎಷ್ಟೊತ್ತಾಗ್ಬೋದು ಅಂತ. ನಾವಿವಾಗ ಇಲ್ಲಿ ಕೆಳಗಡೆ ಇರುತ್ತಲ್ಲ ಏರ್ಪೋರ್ಟು, ಆವಾಗ ಇದೇ ಥರ ಎಲಿವೇಟರ್ಸ್ ಹಾಕಿದ್ದಾರೆ. ಕೆಳಗಡೆಗೆ ಹೋಗಿ ನಾವು ಅಲ್ಲಿಂದ ಏರ್ಪೋರ್ಟ್ ಫ್ಲೈಟ್ಗೆ ಒಂದು ವೇವ್ ಥರ ಮಾಡಿರ್ತಾರೆ, ಒಂದು ರೋಪ್ ಥರ. ಅದರಲ್ಲಿ ಒಳಗಡೆ ಹೋದರೆ ಏನೋ ಟನಲ್ ಥರ ಮಾಡಿರ್ತಾರೆ, ಅದರಲ್ಲಿ ಒಳಗಡೆ ಹೋದರೆ ಫ್ಲೈಟ್ಗೆ ಹೋಗಿ ಕೂತ್ಕೋತೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ನಮ್ಮ ವ್ಯೂವರ್ಸ್ಗೆಲ್ಲ ಬರೀ ಕಾರು ಅಂತ ನೋಡಿದ್ರಿ, ಏರ್ಪೋರ್ಟು ತೋರಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್. ಬನ್ನಿ, ಅಲ್ಲಿಂದ ಬಂದೆ ನಾನು. ಹತ್ತಿದ ತಕ್ಷಣ ಡೆಲ್ಲಿಗೆ ಬಂದಿದ್ದೀನಿ, ಇವಾಗ ಲ್ಯಾಂಡ್ ಆಗಿದ್ದೀನಿ. ಕಾರ್ಸ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ನೋಡಿ ಸಂತೆಯಲ್ಲಿ ಕಾರ್ ಚುರುಮುರಿ ಮಾರಂಗೆ ಕಾರ್ ಮಾರ್ತಾಯಿದ್ದಾರೆ. ಇದೇ ಕೊರಲ್ ಬಾಗು ಫ್ರೆಂಡ್ಸ್, ನೋಡ್ಬೋದು. ಇದೇ ಕೊರಲ್ ಬಾಗು. ನಾವು ಇದೊಂದು ರಿಕ್ಷಾ ತೊಗೊಂಡ್ವಿ, ಫ್ಲೈಟಲ್ಲಿ ಬಂದಿದ್ವಿ. ಅಲ್ಲಿಂದ ಕ್ಯಾಬಲ್ಲಿ ಬಂದ್ವಿ, ಇಲ್ಲಿಂದ ಆ ಸ್ಪಾಟ್ಗೆ ಮೆಟ್ರೋದಲ್ಲಿ ಬಂದ್ವಿ, ಅಲ್ಲಿಂದ ರಿಕ್ಷಾದಲ್ಲಿ ಬಂದ್ವಿ. ರಿಕ್ಷಾದಲ್ಲಿ 20 ರೂಪಾಯಿ ತಗೊಂಡ, ಕ್ಯಾಬಲ್ಲಿ ಮೆಟ್ರೋದಲ್ಲಿ 46 ರೂಪಾಯಿ ಆಯಿತು ಅಷ್ಟೇ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 46 ರೂಪಾಯಿ ಡೆಲ್ಲಿ ಏರ್ಪೋರ್ಟಿಂದ ಕೊರಲ್ ಬಾಗ್ ಜಂಕ್ಷನ್, ಕೊರಲ್ ಬಾಗ್ ತನಕ ಬರೋ ತನಕ 46 ರೂಪೀಸ್ ಮೆಟ್ರೋ ಆಯಿತು. ಕೊರಲ್ ಬಾಗ್ ಸ್ಪಾಟಿಗೆ ಬರೋದಕ್ಕೆ, ಕಾರ್ಸ್ ಇರೋವಂಥ ಸ್ಪಾಟಿಗೆ ಬರೋದಕ್ಕೆ ನನಗೆ 20 ರೂಪೀಸ್ ರಿಕ್ಷಾದಲ್ಲಿ ತಗೊಂಡ. ಇಲ್ಲಿ ನಾವು ಇವತ್ತು ಉಳ್ಕೊಂಡು ಕಾರ್ ಹುಡ್ಕೋಣ. ನಾವು ಯಾವುದಾದ್ರು ಕಾರ್ ಯಾವ್ದು ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಗೊತ್ತಿಲ್ಲ. ನಮಗೆ ಯಾವುದಾದ್ರು ಸೆಟ್ ಆದರೆ ಇವತ್ತು ತಗೊಂಡು ಹೋಗೋಣ ಮೈಸೂರು ತನಕ ಡ್ರೈವ್ ಮಾಡ್ಕೊಂಡು ಹೋಗೋಣ. ಬನ್ನಿ. ಈ ಕೊರಲ್ ಬಾಗ್ ಅನ್ನೋದು ಫುಲ್ ದೊಡ್ಡ ಕಾರ್ ಮಾರ್ಕೆಟು. ಜನವರಿ ರಾಮ ಮಂದಿರ ಇನಾಗ್ರೇಷನ್ ಆಗಿ ಡೇಟ್, ಅದಕ್ಕೆ ಎಲ್ಲ ಕಡೆ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. 1 ವೀಕ್ ಆಗಿದೆ ರಾಮ ಮಂದಿರ ಇನಾಗ್ರೇಟ್ ಆಗಿ. ಹಾಗಾಗಿ ಎಲ್ಲ ಕಡೆ ಕಟೌಟು, ಫ್ಲೆಕ್ಸು ಎಲ್ಲ ರಾಮಂದು ಹಾಕಿದ್ದಾರೆ, ನೋಡ್ಬೋದು ನೀವು. ಡೆಲ್ಲಿ ಫುಲ್ಲು ಎಲ್ಲ ಕಡೆಯೂ ಹಿಂಗೆ ಇದೆ. ನಾನು ನಾರ್ತ್ ಇಂಡಿಯಾ ಫುಲ್ ಕವರ್ ಮಾಡಿದೆ, ನೋಡ್ತಾ ಇದ್ದೆ. ಎಲ್ಲ ಕಡೆಯೂ ಇದೇ ಥರ ಮಾಡಿದ್ದಾರೆ. ಒಳ್ಳೆಯದಾಗಲಿ ಎಲ್ಲರಿಗೂ. ನೋಡ್ಬೋದು ನೀವು ಯಾವ ಥರ ಕಾಣಿಸ್ತಾ ಇದೆ ಅಂತ. ಈ ಕೊರಲ್ ಬಾಗ್ ಮಾರ್ಕೆಟಲ್ಲಿ ನಾವು ನಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಒಂದು ಸೌತ್ ಇಂಡಿಯನ್ ಹೋಟೆಲ್ ಇತ್ತು. ಇಲ್ಲಿ ನಾನು ಹೋಟೆಲಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡೆ. ಪ್ರಿಪೇರ್ ಆಗಿ ನೆಕ್ಸ್ಟು ಹೋಗ್ತಾಯಿದ್ದೀನಿ ನಾನು ಕಾರ್ನ ಪರ್ಚೇಸ್ ಮಾಡೋದಕ್ಕೆ. ಸುಮಾರು ನಾನು OLXಲ್ಲಿ ನೋಡಿದ್ದಕ್ಕೂ ಇಲ್ಲಿರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. OLXಲ್ಲಿ ಯಾವ ಥರ ನಮಗೆ ಅಷ್ಟು ಕಾರ್ಗಳಿದೆ, ಇಷ್ಟು ಕಮ್ಮಿಗಿದೆ, ಅಷ್ಟು ಕಮ್ಮಿಗಿದೆ ಅಂತಂದರು. ಬಟ್ ಇಲ್ಲಿ ಬಂದು ನೋಡಿದ್ರೆ ಎಲ್ಲ ಬರೀ ಒಂದೊಂದು ಆಫೀಸ್ ಮಾಡ್ಕೊಂಡಿರ್ತಾರೆ ಚಿಕ್ಕದು. ಅಲ್ಲಿ ಏನೂ ಇರಲ್ಲ. ನಾವು ಹುಡುಕ್ತಾ ಇದ್ದೀವಿ ಇವಾಗ ಎಲ್ಲಿ ಹೋಗಬೇಕು, ಯಾವ ಕಡೆ ಕಾರ್ ತೊಗೋಬೇಕು ಅಂತ. ನೋಡೋಣ ಬನ್ನಿ. ಇಲ್ಲಿ ಎಷ್ಟೊಂದು ಕಾರ್ಗಳಿದೆ. ಇವು ಸೇಲಿಗೆ ನಿಲ್ಲಿಸಿರೋ ಅಂಥ ಕಾರ್ಗಳೇ ಸುಮಾರು ಅಲ್ಲೆಲ್ಲೂ ಜಾಗ ಇಲ್ಲ ಅಂತ ಇಲ್ಲೇ ರೋಡಲ್ಲೇ ನಿಲ್ಲಿಸಿದ್ದಾರೆ ಫ್ರೆಂಡ್ಸ್. ಆ ಕಡೆ ಈ ಕಡೆ ಜಾಗ ಇಲ್ಲ. ಅವರು ಗೊತ್ತಿರೋ ಜಾಗಗಳಲ್ಲಿ ನೋಡಿ. ಇಲ್ಲೂ ಅಷ್ಟೇ, ಸಂತೆಯಲ್ಲಿ ಮಿಠಾಯಿ ಮಾರ್ದಂಗೆ ಕಾರ್ಗಳು ಮಾರಕ್ಕೆ ನಿಲ್ಲಿಸಿದ್ದಾರೆ. ನೋಡಿ ಎಂತೆಂಥ ಕಾರ್ಗಳು ಹೆಂಗೆ ನಿಲ್ಲಿಸಿದ್ದಾರೆ ಅಂತ ನೋಡ್ಬೋದು. ಸ್ವಿಫ್ಟ್ ಡಿಸೈರು, ಎಸ್ ಕ್ರಾಸು, ಬ್ರೀಝಾ, ಯಪ್ಪ ನೋಡಿ ಎಲ್ಲ ಒಂದೊಂದು ಇದು ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲೋ ಒಂದು ಚಿಕ್ಕ ಅಂಗಡಿ ಇರುತ್ತೆ, ಕಾರ್ಸ್ ಮಾತ್ರ ರೋಡಲ್ಲಿ ನಿಲ್ಲಿಸಿರ್ತಾರೆ. ಅವ್ರು ಹೇಳಿದ ಕಡೆ ಬಂದು ಇಲ್ಲಿ ನೋಡಬೇಕು. ಒಟ್ಟಿನಲ್ಲಿ ಹೊಸ್ದಾಗಿ ಬರೋರ್ಗಂತೂ ತಲೆ ಕೆಟ್ಟೋಗುತ್ತೆ. ಬೆಂಝ್ನ ನೋಡಿ ಫ್ರೆಂಡ್ಸ್ ಹೆಂಗೆ ನಿಲ್ಲಿಸಿದ್ದಾರೆ. ಇವೆಲ್ಲ ಬೆಂಝು. ಆ ಕಡೆ ಎಲ್ಲ ಜ್ಯುವೆಲರಿ ಶಾಪ್ಸ್ ಇದೆ, ಬಟ್ ಕಾರ್ ಸೆಲ್ಲಿಂಗ್ ಶಾಪ್ಸ್ ಎಲ್ಲ ಆ ಕಡೆ ಇದೆ. ಅವರು ಇಲ್ಲಿ ನಿಲ್ಲಿಸಿರ್ತಾರೆ.
ಇದೆಲ್ಲ ನಾವು ನೋಡಿದ್ರೆ ಇದೇನು ಹಿಂಗೆ ನಿಲ್ಸಿದಾರಪ್ಪ ಅನ್ನಿಸ್ತಿತ್ತು. ಬಟ್ ಎಲ್ಲ ಸೇಲ್ಗಿರೋಂಥ ಕಾರ್ಗಳೇ. ನಂಬರ್ ಕೊಡ್ತಾರೆ, ಇಲ್ಲಿ ಬಂದು ನಾವು ನೋಡ್ಕೊಂಡು ವಾಪಸ್ ಅಲ್ಲಿಗೆ ಹೋಗಬೇಕು. ಮತ್ತು ಡ್ರೈವ್ ಮಾಡೋಕ್ಕೆ ಈ ಟ್ರಾಫಿಕ್ಕು ಆ ಕಡೆ ಈ ರೋಡಲ್ಲೆಲ್ಲ ಕಾರು ಸೇಲ್ಗೆ ನಿಲ್ಸಿರೋ ಅಂಥ ರೋಡ್ ಇದು. ಆದರೂ ತುಂಬ ಟ್ರಾಫಿಕ್ ಇದೆ ಫ್ರೆಂಡ್ಸ್. ನೋಡಿ ಈ ರಿಕ್ಷಾ ಇದು ನಾನು ನೋಡಿರಲಿಲ್ಲ, ನಮ್ಮ ಕರ್ನಾಟಕದಲ್ಲಿ ಡೆಲ್ಲಿಲೇ ನೋಡಿರೋದು. ನಾರ್ತ್ ಸೈಡಲ್ಲೆಲ್ಲ ತುಂಬ ಯೂಸ್ ಮಾಡ್ತಾಯಿದ್ದಾರೆ. ನೋಡಿ ಕಿಯಾ ಎಲೆಕ್ಟ್ರಿಕ್ ಆಟೋ ಬೇರೆ ಬಂದುಬಿಟ್ಟಿದೆ ನೋಡಿ. ಪರವಾಗಿಲ್ಲ. ಮತ್ತು ಇವೆಲ್ಲ ಡೆಲ್ಲಿ ಫ್ರೆಂಡ್ಸ್. ಡೆಲ್ಲಿ ಕರೋಲ್ ಬಾಗ್ ಅನ್ನೋ ಮಾರ್ಕೆಟು. ಇಲ್ಲಿ ಒಂದು ಶೋರೂಮ್ ಇದೆ. ನಾನು ಒಳಗೇನು ಹೋಗಲಿಲ್ಲ, ಆಚೆಯಿಂದ ವ್ಯೂ ತೋರಿಸೋಣ ಅಂತ ನಮ್ಮ ಫ್ರೆಂಡ್ಸ್ಗೆ. ಅಲ್ಲಿ ಯಾರೂ ಇರಲಿಲ್ಲ, ಲಾಕ್ ಆಗಿತ್ತು, ಹಂಗಾಗಿ ಒಳಗೆ ಹೋಗಲಿಲ್ಲ. ಇಲ್ಲೊಂದು ಯಾವುದೋ ಬೆಂಜ್ ನಿಂತಿದೆ ನೋಡ್ಬೋದು, ಇದು ಸೇಲ್ಗಿದೆ ಅಂತ ಹೇಳಿದ್ರು. ಮತ್ತು ಇಲ್ಲಿ ನಾನು ಇನ್ನೊಂದು ವೀಡಿಯೋದಲ್ಲಿ ಈ ಕಾರ್ಸ್ದು ಪ್ರೈಸೆಲ್ಲ ಹೇಳಿದ್ದೀನಿ. ಈ ಕಾರ್ಸ್ ಎಲ್ಲ ಸೇಲ್ಗಿದೆ, ಇದ್ರದ್ದು ಕಾಸ್ಟ್ ಎಲ್ಲ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಬೋದು. ಕ್ರಿಸ್ಟಾ ಒಂದಿದೆ, ಒಂದು ಸ್ಕಾರ್ಪಿಯೋ ಒಂದಿದೆ, ಆಮೇಲೆ ಇನ್ನೊಂದು ಯಾವುದು ಫಾರ್ಚುನರ್ ಇದೆ, ಕ್ರೆಟಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ರಿಸ್ಟಾ. ಇದ್ರದ್ದೇ ಒಂದು ಸಪ್ರೇಟ್ ವೀಡಿಯೋ ಮಾಡಿದ್ದೆ ಕಾಸ್ಟ್ದು, ನೀವು ನೋಡ್ಬೋದು. ನಾನು ಯೂಟ್ಯೂಬ್ ಚಾನಲಲ್ಲಿ ಇನ್ನೊಂದು ಹಾಕಿದ್ದೀನಿ ಇದ್ರದ್ದು ಕಾಸ್ಟ್ ಎಲ್ಲ ಎಷ್ಟು ಅಂತ. ಇದೊಂದು 9 ಲಕ್ಷ ಏನೋ ಹೇಳ್ದ S4ಗೆ. ಕ್ರೆಟಾ 7,80,000 ಏನೋ ಹೇಳ್ದ. ಫಾರ್ಚುನರ್ಗೆ 14 ಲ್ಯಾಕ್ಸ್ ಏನೋ, ಅಲ್ಲ 12 ಲ್ಯಾಕ್ಸ್ ಏನೋ ಹೇಳ್ದ ಅಪ್ರಾಕ್ಸಿಮೇಟ್, ನಂಗೆ ಮರ್ತೋಯ್ತು. 12 ಲ್ಯಾಕ್ಸ್ ಏನೋ ಹೇಳ್ದ. ಮತ್ತು ಪೆಟ್ರೋಲ್ ಬಂಕಲ್ಲೆಲ್ಲ ಕಾರ್ ಮಾರ್ತಾರೆ ಫ್ರೆಂಡ್ಸ್ ಇವರು. ಪೆಟ್ರೋಲ್ ಬಂಕಲ್ಲೆಲ್ಲ ಕಾರ್ಗಳು ನಿಲ್ಲಿಸಿದ್ದಾರೆ ಸೇಲ್ಸ್ಗೆ. ಇದು 2017 ಇನೋವಾ ನೋಡಿದೆ. ಇದ್ರದ್ದು ಕಾಸ್ಟ್ ಬಂದ್ಬಿಟ್ಟು 11 ಲ್ಯಾಕ್ಸ್ ಹಾಕಿದ್ರು. ತುಂಬ ಓಡಿತ್ತು, 2 ಲಕ್ಷ ಓಡಿದೆ, ಅದಕ್ಕೆ 11 ಲ್ಯಾಕ್ಸ್ ಏನೋ ಹಾಕಿದ್ದಾರೆ. 2016 ಮಾಡಲು. ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಕಂಡೀಷನು. ಮತ್ತು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸೋದು ನೋಡಿದ್ದು, ಆದರೆ ಕಾರನ್ನು ಸೇಲ್ ಮಾಡ್ತಾಯಿದ್ದಾರೆ ಇವರು. ಮತ್ತು ಬನ್ನಿ, ನನ್ನ ಗಾಡಿ ಒಂದು ತಗೊಂಡಿದ್ದೀನಿ, ಆ ಗಾಡಿಗೆ ಡೀಸೆಲ್ ಹಾಕ್ಸ್ಕೊಬಿಡೋಣ. ಇಲ್ಲಿಂದ ಕರ್ನಾಟಕ ತನಕ ಹೋಗಬೇಕು, ನಾನು ಮೈಸೂರಿಗೆ ರೀಚ್ ಆಗಬೇಕು. ನಮ್ಮ ಗಾಡಿ ತಗೊಂಡೆ, ಇದು XUV 700 2014 ಮಾಡಲು ಫ್ರೆಂಡ್ಸ್. ನನಗೆ 2 ದಿನ ವೆಯ್ಟ್ ಮಾಡಿದ್ಮೇಲೆ ಹುಡುಕಿ ಒಂದು ಗಾಡಿ ಸಿಕ್ತು. ಹೆಂಗೋ ತಗೊಂಡಿದ್ದೀನಿ. ನೋಡೋಣ ಬನ್ನಿ, ಇದೇ ನನ್ನ ಕಾರ್. ನಾನಿವಾಗ ಕರ್ನಾಟಕ ಮೈಸೂರಿಗೆ ಹೋಗ್ತಾಯಿದ್ದೀನಿ. ಇದು ಚಂಬಲ್ ಕಣಿವೆ ಅಂತ ನೋಡಿದ್ದೀರಾ ಅನಿಸುತ್ತೆ ವಿಡಿಯೋದಲ್ಲಿ, ಹಳೆ ಸ್ಕೂಲಲ್ಲೆಲ್ಲ ಬರೋದಿದು. ಆ ಹೈವೇ ಇದು ನೋಡಿ. ಡೆಲ್ಲಿ ಹೆಂಗಿದೆ, ಡೆಲ್ಲಿ ಬಿಡ್ತಾಯಿದ್ದೀವಿ ನಾವು, ಹೋಗ್ತಾಯಿದ್ದೀವಿ. ಡೆಲ್ಲಿಯಿಂದ ಕಾರ್ ಸ್ಟಾರ್ಟ್ ಮಾಡಿ ಹೈವೇ ಬರುತ್ತಿವಾಗ. ಇದು ಎಕ್ಸ್ಪ್ರೆಸ್ ಹೈವೇ, ಯಮುನಾ ಎಕ್ಸ್ಪ್ರೆಸ್ ಹೈವೇ ಅಂತ. ಇದು ಮಧ್ಯಪ್ರದೇಶಕ್ಕೆ ಹೋಗುತ್ತೆ, ಇಂಡೋರ್ಗೆ. ನಾವು ಇಂಡೋರ್ಗೆ ಹೋಗಿ ತಲುಪೋಣ ಬೇಗ. ನಾನು ನನ್ನ ವರ್ಕು ಮಾಡ್ತಾಯಿದ್ದೀನಿ, ಜೊತೆಗೆ ಕಾರು ಓಡಿಸ್ತಾ ಇದ್ದಾರೆ ನಮ್ಮ ತಂದೆ. ಹಂಗಾಗಿ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ವರ್ಕ್ ಮಾಡ್ತಾಯಿದ್ದೀನಿ ನಾನು. ಆಫೀಸ್ ವರ್ಕು ಇರುತ್ತೆ ನನಗೆ, ಆಫೀಸ್ ಕೆಲಸನೂ ಮಾಡಿಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ತುಂಬ ಕಡೆ ನಾನು ಎಷ್ಟೊಂದು ಕ್ಲಾರಿಟಿಯಾಗಿ ಸಿಕ್ಕಿಲ್ಲ ನನಗೆ ವೀಡಿಯೋಸು, ಏಕೆಂದರೆ ನಾನು ವರ್ಕ್ ಮಾಡ್ತಾಯಿದ್ದೆ ಮತ್ತು ಟ್ರಾವೆಲ್ ಮಾಡ್ತಾಯಿದ್ದೆ. ಹಂಗಾಗಿ ನಾನು ವೀಡಿಯೋಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ. ಬಟ್ ಕಾರ್ ತೊಗೊಳ್ಳೋದು ಹೆಂಗೆ ಅಂತ ನಾನು ಕರೋಲ್ ಬಾಗ್ ಹೆಂಗಿದೆ ಮಾರ್ಕೆಟ್ ಸಂತೆ ತೋರಿಸಿದ್ದೀನಿ. ಮತ್ತು ನಾವು ಊರು ತಲುಪಬೇಕು ಇವಾಗ. ನನಗೆ ಡೀಸೆಲ್ಲು 3 ಸತಿ ಫುಲ್ ಟ್ಯಾಂಕ್ ಮಾಡಿಸ್ದೆ. ಆಲ್ಮೋಸ್ಟ್ 6,500 ಅದೊಂದು 20,000 ಅಂತ ಇಟ್ಕೊಳ್ಳಿ. ಕೊರಿಯರ್ ಕಾರ್ಗೋ ಕೇಳಿದ್ದಕ್ಕೆ ಅವನು XUV ದೊಡ್ಡ ಕಾರು ನಮಗೆ 30,000 ಬೇಕು ಅಂತ ನಾನು 20,000 ಡೀಸೆಲ್ ಹಾಕ್ಸಿದ್ದೀನಿ. ಇನ್ನು ನಾನು ರೂಮು ಬಾಡಿಗೆ ಅಲ್ಲಿ ಇಲ್ಲಿ ಎಕ್ಸ್ಪೆನ್ಸ್ ಅಂತ ಅದು ನನ್ನ ಪರ್ಸ್ನಲ್ಲು. ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡಿ. ಶಿರ್ಡಿ, ಮುಂಬೈ, ನಾಸಿಕ್ ಅಂತ ಹಾಕಿದ್ದಾರೆ. ಈ ಕಡೆ ಎಲ್ಲ ಬರೀ ಈ ಥರ ನೋಡಿ, ದೇವ್ರು ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಸಾಯಿಬಾಬಂದು ಶಿರ್ಡಿಗೆ ಹೋಗ್ತಾಯಿದ್ದಾರೆ. ಹಂಗಾಗಿ ನನಗೆ ಎಷ್ಟೊಂದು ಜನನ ನೋಡೋಕ್ಕೆ ಸಿಕ್ತು. ನಾವೇ ಪುಣ್ಯವಂತರು. ಎಲ್ಲ ನಡ್ಕೊಂಡು ಹೋಗ್ತಾರೆ ಈ ಕಡೆ. ನಮ್ಮ ಸೈಡು ಮಲೆ ಮಹದೇಶ್ವರನ ಬೆಟ್ಟಕ್ಕೆಲ್ಲ ನಡ್ಕೊಂಡು ಹೋಗ್ತಾರೆ, ನೋಡಿದ್ದೀವಿ. ಬಟ್ ಇಲ್ಲೂ ಇದೇ ಥರ ಇದೆ ನೋಡಿ. ಮತ್ತು ಬನ್ನಿ, ನಾವು ಈ XUV 2200 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡ್ತೀವಿ. ಗಾಡಿ ಒಳಗಡೆ ಮ್ಯಾಪ್ ಇದೆ, ನೋಡಿರ್ಬೋದು ನೀವು. ಸಖತ್ತಾಗಿದೆ ಗಾಡಿ, ಸೂಪರಾಗಿದೆ. ಹಾಗಾಗಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. 4 ಡೇಸ್ ಆಯಿತು ನಮಗೆ ಟ್ರಾವೆಲ್ ಮಾಡೋ ತನಕ. ಆಲ್ಮೋಸ್ಟ್ ಇಷ್ಟು ನಾನು ಸ್ಟಾರ್ಟಿಂಗಿಂದ ಹೇಳಿದ್ದೆ ಎಕ್ಸ್ಪೆನ್ಸಸ್ ಎಷ್ಟಾಯಿತು ಅಂತ. ಫಸ್ಟು ಕ್ಯಾಬಲ್ಲಿ 3,000 7,500 ಇದಕ್ಕೆ. ಆಮೇಲೆ ಇಲ್ಲಿ ಉಳ್ಕೊಂಡಿದ್ದಕ್ಕೆ ಒಂದು 10,000-15,000 ಎಕ್ಸ್ಪೆನ್ಸಸ್ ಆಯಿತು. ಪ್ಲಸ್ ಈಗ ನಾನು ಟ್ರಾವೆಲ್ ಮಾಡ್ತಾ ಇರೋದಕ್ಕೆ 20,000 ಆಗಿದೆ. ರೂಮು ಎಲ್ಲ ಅದು ಸಪ್ರೇಟಾಗಿ ಕಾಸ್ಟ್ ಕಟ್ಟಂಗೆ ಆಗಿದೆ.
ಏನೊಂದು 50,000 60,000 ಕಮ್ಮಿ ಸಿಗ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಆ ಖರ್ಚು ಇಲ್ಲೇ ಆಗ್ತಾಯಿದೆ. ಮತ್ತು ಯಾರಾದರೂ ಡೆಲ್ಲಿಯಿಂದ ಕಾರ್ ತಂದು ಮಾರ್ತಾರಲ್ಲ, ಅವ್ರಿಗೂ ನಿಜವಾಗ್ಲೂ ಇಷ್ಟೊಂದೆಲ್ಲ ಕಷ್ಟ ಇರುತ್ತೆ ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಹಾಗಾಗಿ ಈ ಕಾರ್ನ ನಾನು ಸೇಲ್ ಮಾಡಬೇಕು ಅಂತ ಇದ್ದೀನಿ. ಯಾಕೆ ಅಂತಂದರೆ ತಗೊಂಡಿರೋದೇ ಸೇಲ್ ಮಾಡೋಕ್ಕೆ. ನಾವು ರೀಸೇಲ್ ಮಾಡ್ತೀವಿ ಕೆಲವೊಂದು ಕಾರ್ಸ್ನ ನಾವೇ ಯೂಸ್ ಮಾಡ್ತೀವಿ. ಹಂಗಾಗಿ ನಾವು ಕಂಪ್ಲೀಟ್ ಟ್ರಾವೆಲಿಂಗ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಕೊನೆಗೆ ನಾವು ಬೆಳಗಾವಿಗೆ ಬರ್ತೀವಿ ಇವಾಗ. 4 ದಿನ ಆದಮೇಲೆ ಬೆಳಗಾವಿಗೆ ಬಂದ್ವಿ ಇವಾಗ. ನೋಡ್ಬೋದು ನೀವು, ರೋಡು ನಮ್ಮ ಕರ್ನಾಟಕದ ರೋಡೇ ಇದು. ಟ್ರಾವೆಲ್ ಮಾಡಿ ಸಾಕಾಗೋಯ್ತು. ಲಾರಿ ರೋಡ್ ತುಂಬ ಲಾರಿಗಳೇ ತುಂಬಿರುತ್ತೆ. ಬನ್ನಿ, ನಾವು ಇವಾಗ ಇಷ್ಟು ನಮ್ಮ ಖರ್ಚು ವೆಚ್ಚಗಳು ಎಲ್ಲ ಹೇಳಿದ್ದೀವಿ. ನೀವು ಯಾರಾದರೂ ಡೆಲ್ಲಿಗೆ ಹೋಗಿ ಕಾರ್ನ ಬೈ ಮಾಡಬೇಕು ಅಂತ ಇದ್ದರೆ ನನಗೆ ನಮ್ಮ ಹತ್ರ ಇನ್ಫಾರ್ಮೇಷನು ತೊಗೋಬೋದು. ಇಲ್ಲ ನಮಗೆ ತಂದುಕೊಡಿ ಅಂದರೆ ನಾವೇ ತಂದುಕೊಡ್ತೀವಿ. ಆ ಸರ್ವಿಸು ಮಾಡಿಕೊಡ್ತೀವಿ. ಪ್ಲಸ್ ನಾವು ಇವಾಗ ಅಟ್ ಲಾಸ್ಟ್ ಹೈವೇಗಳು ಎಲ್ಲ 8 ವೇ ಎಕ್ಸ್ಪ್ರೆಸ್ ಹೈವೇಗಳದು ಎಲ್ಲ ರೋಡ್ನ ವ್ಯೂ ತೋರಿಸಿದ್ದೀನಿ. ನೋಡ್ಬೋದು ನೀವು. ಈ ಥರ ಇರುತ್ತೆ ಎಕ್ಸ್ಪ್ರೆಸ್ ಹೈವೇ. ಆರಾಮಾಗಿ ಓಡಿಸ್ಕೊಂಡು ಬರ್ಬೋದು. ಆದರೂ ರಿಸ್ಕ್ ಇದೆ. ಯಾರೂ ಲೈಫ್ನ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಹಾಲ್ಟ್ ಮಾಡಿಕೊಂಡು ಒಂದು ದಿನಕ್ಕೆ 500-600 ಕಿಲೋಮೀಟ್ರ್ ಓಡಿಸ್ಬೋದು. ಅದು ಪ್ರೊಫೆಷ್ನಲ್ ಆದರೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನಮ್ಮ ವೀಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.